ಮತ್ತಷ್ಟು ಎಚ್ಚರಿಕೆ ವಹಿಸಿ ಅನುಮಾನಾಸ್ಪದವಾಗಿ ಯಾರ್ಯಾರು ಓಡಾಡ್ತಾ ಇದ್ರು ಸಹ ನಮ್ಮ ಪೊಲೀಸರಿಗೆ ತಿಳಿಸಿ ನಾವೀಗಾಗಲೇ ಚಿದ್ರಿಯಲ್ಲಿ, ನೌಬಾದಲ್ಲಿ, ನಮ್ಮ ಶಾಪುರ್ ಗೇಟಲ್ಲಿ 24/7 ಶಾಪುರ್ ಗೇಟಲ್ಲಂತೂ 24/7 ಚೆಕ್ ಪೋಸ್ಟ್ 4 ಮಂದಿಗಳನ್ನು ಹಾಕೊಂಡಿದ್ದೇವೆ. ಚಿದ್ರಿ, ನೌಬಾದಲ್ಲಿ ನೈಟ್ ಸಿಟಿಗೆ ಎಂಟ್ರಿ ಆಗ್ತಿರುವ ಪ್ರತಿ ವೆಹಿಕಲ್ ಚೆಕ್ ಮಾಡ್ತಾರೆ. ಅವರ MCCT ನ್ಯೂಸ್ ಮುಖಾಂತರ ವೆರಿಫೈ ಮಾಡ್ಕೊಳ್ತಾ ಸಿಟಿ ಪಬ್ಲಿಕ್ ಇವತ್ತು ಈ ಪ್ರಕರಣದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಡಿಟೆಕ್ಟ್ ಮಾಡಿದ್ದ ಇನ್ಸ್ಪೆಕ್ಟರ್ ಅವರ ಪ್ರಯತ್ನ ಇವರ ಆರೋಪಿಗಳನ್ನು ನಾವು ಹಿಡಿಯಬೇಕಾಗಿದೆ. ಅವರು ಪರಾರಿಯಲ್ಲಿದ್ದಾರೆ. ಅವರನ್ನು ಹಿಡಿದ ನಂತರ ಮಿಕ್ಕಿದ ಗೋಲ್ಡನ್ನು ಕೂಡ ರಿಕವರಿ ಮಾಡಿ ಮತ್ತೆ ಪ್ರೆಸ್ ಮೀಟ್ ಆಗ್ತದೆ. ಸರ್ ಏರ್ಗನ್ ಅದೇ ಕೇಸಿಗೆ ಸಂಬಂಧ ಸರ್ ಮಾಜಿ ಸಚಿವ ಮಾಜಿ ಸಂಸದ ಭಗವಂತ ಅವರು ಜಡ್ ಸೆಕ್ಯೂರಿಟಿ ಕೊಡಿ ಅಂತೇಳಿ ಕೇಳಿದಾರೆ ಅಂತ ಸುದ್ದಿ ಇದೆ ನಿಯಮ ಪ್ರಕಾರ ಏನಾಗಬೇಕು ಅದನ್ನು ಮಾಡ್ತೀವಿ. ಸೆಕ್ಯೂರಿಟಿ ಕೊಟ್ಟಿದ್ದೆ ಅನಧಿಕೃತದ ಆಕ್ಚುಲಿ ಅನಧಿಕೃತವಾಗಿ ಕಂಟಿನ್ಯೂ ಆಗ್ತಾ ಇದೆ. ನಿಯಮ ಪ್ರಕಾರ ಏನ್ ಮಾಡ್ಬೇಕು ಅದನ್ನ ಮಾಡಿದ್ದೇವೆ. ನಿಯಮ ಪ್ರಕಾರ ಮಾಡಿದ್ದೇವೆ. ನೋಡಿ ನಿಯಮ ಪ್ರಕಾರ ಮಾಡಿದ್ದೇವೆ. ಅವ್ರು ಆರೋಪ ಮಾಡ್ತಿರೋದು ಸರ್ ನಾವು ಕೊಲೆ ಮತ್ತು ದರೋಡೆ ಪ್ರಕರಣಗಳನ್ನ ಎತ್ತುತ್ತಾ ಇದ್ರೆ ಈ ರೀತಿ ಮಾಡಿದ್ದಾರೆ ನಿಯಮ ಪ್ರಕಾರ ಮಾಡಿದ್ದೇವೆ. ನಿಯಮ ಪ್ರಕಾರ ಮಾಡಿದ್ದೇವೆ. ನಿಯಮ ಪ್ರಕಾರ ಮಾಡಿದ್ದೇವೆ. ಅವರಿಗೆ ಅಲ್ಲ, ಯಾವ ಸಾರ್ವಜನಿಕರಿಗೆ ಏನು ತೊಂದರೆ ಆದ್ರೂ ತಕ್ಷಣ ನಾವು ಬರ್ತೇವೆ. ಬಟ್ ಹಾಗಂತ ಹೇಳಿ ನಾವು ಎಲ್ಲ ಮನೆಗಳಿಗೆ ಸೆಂಟ್ರಿಗಳನ್ನು ಹಾಕೋದು ಸ್ವಲ್ಪ ಕಷ್ಟ. ಏನಿದ್ರು ನಿಯಮ ಪ್ರಕಾರ ಮಾಡಿದ್ದೇವೆ. ಕೆಳಗೆ